ಅಲ್ಲ, ಕಾನೂನು ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಅಂತೇನಿಲ್ಲ. ಅದು ದರ್ಶನ್ ಆಗಿರ್ಬೋದು, ಇನ್ನೊಬ್ರು ಆಗಿರ್ಬೋದು, ಯಾರು ಮಾಡಿದ್ರು ಕಾನೂನು ತಪ್ಪೆ. ಮಾಡಿದರೆ ಅದನ್ನು ಅನುಭವಿಸ್ತಾರೆ. ಕಾನೂನಿನ ದೊಡ್ಡವ್ರು ಯಾರಣ್ಣ? ವಿಕೃತ ಮನ್ಸಣ್ಣ, ವಿಕೃತ ಮನ್ಸವೆಲ್ಲ. ಇಲ್ಲ ಮಾಡಿದಾರೋ ಇಲ್ಲೋ ಸಾಬೀತಾಗಬೇಕು ಅನ್ನೋದೇನಿಲ್ಲ. ಪೊಲೀಸ್ ಎಲ್ಲ ತನಿಖೆ ಮಾಡಿದಾರಾಗಲೇ, ತನಿಖೆ ಮಾಡಿ ಅವ್ರನ್ನ ಒಳಗಾಕಿರೋದು ಕಸ್ಟಡಿಲಿ. ಇವತ್ತು ವಿಚಾರವಂತ ಆಗಿದ್ರೆ ಇವೆಲ್ಲ ಆಗ್ತಿರ್ಲಿಲ್ಲ. ಕುಡಿದ್ ಮತ್ತಲ್ಲಿ ಮಾಡೋರು, ಇನ್ನೇನು ನಷ್ಟದಲ್ಲಿ ಮಾಡಿದಾರೋ, ಅಥವಾ ಸಂಗಡಿಗರು ಸವಾಸದಿಂದ ಮಾಡಿದಾರೋ, ಇದನ್ನ ಪೊಲೀಸವರು ತನಿಖೆಗೆ ಅಂತ ತಗೊಂಡಿದ್ದಾರೆ ಕಸ್ಟಡಿಗೆ. ಇನ್ನೂ 4 ದಿನ ಕಸ್ಟಡಿಲಿ ಇರ್ತಾರೆ. ಇದು ಪಕ್ಕ ಶಿಕ್ಷೆ ಆಗುತ್ತೆ. ಅವ್ರು ಮಾಡಿದ್ದೇ ಕರೆಕ್ಟ್ ಆದ್ರೆ ಶಿಕ್ಷೆ ಆಗುತ್ತೆ. ಅಲ್ಲ, ಅವ್ರಿಗಿರೋ ಪವರು, ಅವ್ರಿಗಿರೋ ಒಂದು ತಾಕತ್ಗೆ ಯಾವ್ದಾದ್ರು ಒಬ್ಬ ಸಬ್ ಇನ್ಸ್ಪೆಕ್ಟರ್ಗೂ ಕರೆ ಮಾಡಿ, ಚಿತ್ರದುರ್ಗದಲ್ಲಿ ಆಗಿದ್ದು, ಅಲ್ಲಿಗೆ ಕರೆ ಮಾಡಿ ಈ ತರ ಒಂದು ಇಂಟಿಮೇಷನ್ ಕೊಟ್ಟು ಕರೆದು ಬುದ್ಧಿವಾದ ಹೇಳಿ, ನಾವು ಬೇಕಾದ್ರೆ ಬಂದ್ಬಿಟ್ಟು ಬುದ್ಧಿವಾದ ಹೇಳೋಗ್ತೀವಿ ಅಂದ್ರೆ ಆಗ್ತಿತ್ತು. ಅವರು ಕಾನೂನ ಕೈಗೆ ತಗೊಳ್ಳೋಷ್ಟು ದೊಡ್ಡವರಲ್ಲ. ಕಾನೂನಿಗೆ ಮುಖ್ಯಮಂತ್ರಿ ಆದ್ರೂ ಅಷ್ಟೇ, ಪ್ರಧಾನಮಂತ್ರಿ ಆದ್ರೂ, ನಟನಾದ್ರೂ ಅಷ್ಟೇ, ನನ್ನಂತ ಒಬ್ಬ ಕಾಮನ್ ಮ್ಯಾನ್ ಆದ್ರೂ ಅಷ್ಟೇ, ಕಾನೂನಿಗೆಲ್ಲ ಒಬ್ರೆ ಒಂದೇನೆ. ಅವರು ಕಾನೂನ ಕೈಗೆ ತಗೊಂಡಿರೋದು, ಇದು ಕಾನೂನ ಪೊಲೀಸ್ ಅವರೇನೆ ಅದನ್ನ ಒಂದು ಪರಿಶೀಲನೆ ಮಾಡಿ ಒಂದು ಕೇಸ್ ಹಾಕಿ ಒಂದು ಜೈಲ್ ಕಳ್ಸೋ ಕೆಲಸ ಮಾಡ್ತಾರೆ. ಸಾರ್ವಜನಿಕ ಜೀವನದಲ್ಲಿರೋರು ಸಮಾಜಕ್ಕೆ ಮಾದರಿ ಆಗಬೇಕಾಯ್ತು ಸರ್. ಆದರೆ ಇವ್ರು ಮಾಡಿರೋದು ಶುದ್ಧ ಒಂದು ಒಳ್ಳೆ ಕೆಲಸ ಅಂತೂ ಮಾಡಿಲ್ಲ. ಅದು ಮಾಡಬಾರ್ದಾಯಿತು. ಅವ್ರಿಗಿರೋ ಪವರ್ಗೆ ಅಲ್ಲೇನಾರು ಒಂದು ಮಾಡಿಸ್ಬೋದಾಯ್ತು, ಇಲ್ಲ ಅವರೇ ಕರೆದಿ ಬುದ್ಧಿ ಹೇಳ್ಬೋದಾಯ್ತು, ಒಂದೇನೋ ಒಂದು ಮಾಡ್ಬೋದಾಯ್ತು. ಆದರೂ ಇದು ಅತಿ ಇದಾಯಿತು ಸರ್. ಹೆಣ್ಮಗಳು 5 ತಿಂಗಳು. ಹೌದು ಹೌದು ಹೌದು. ಈಗ ಹುಡುಗಿ ಆ ಎಮ್ಮನಿಗೆ ಮಾತಾಡೋಕ್ಕೂ ಸುಧಾ ಬರಲ್ಲ. ಆ ಸಮಾಜ ಇದೇ ಗೊತ್ತಿಲ್ಲ ಆ ಎಮ್ಮನಿಗೆ. ಅಂಥವ್ರಿಗೆ ಹೋಗಿ ಕೆಲಸ ಮಾಡಿದ್ದಾರೆ. ಅವನಿರೋ ಇಷ್ಟು ತಪ್ಪಕ್ಕೆ ಎಲ್ಲ ತೆಗೆದು ಹೊಡೆದಿದ್ದಾರೆ ಅಂತ ಬರ್ತಾ ಇದೆ ನ್ಯೂಸು. ಇದು ಎಲ್ಲ ತಪ್ಪು ಸಂದೇಶ ಇದು. ಏನು ಇಂಥ ಕೆಲಸ ಮುಂದೆ ಈಗಾಗಿರೋದು ಮುಂದೆ ಗೊತ್ತಿಲ್ಲ. ಇನ್ನು ಮುಂದೆ ಈ ಥರ ಕೆಲಸ ಯಾವತ್ತೂ ಮಾಡಬೇಡಿ. ನಿಮ್ಗೆ ದೇವರು ಅಂತ ಪೂಜಿಸೋ ಜನ ಅವರೇ, ಅವ್ರಿಗೆ ಯಾವುದೂ ಈ ಥರ ಕೆಲಸ ಆಗಬಾರ್ದು ಅಷ್ಟೇ. ಏನಿಲ್ಲ, ಆಗಿರೋದು ಕಾನೂನು ರೀತಿ ಆಯ್ತಾ ಇದೆ. ಎಲ್ಲ ಶಾಂತ ರೀತಿಯಾಗಿ ವರ್ತಿಸ್ಬೇಕು. ಸುಮ್ಮನೆ ಒಂದಕ್ಕೊಂದು ಮಾಡಿ ಒಬ್ರಿಗೆ ಬೈದಾಡಿ, ನೆನ್ನೆಲ್ಲ ನೋಡಿ ಮೀಡಿಯಾದವ್ರಿಗೆಲ್ಲ ಬೈದಾಡಿ, ಇವರು ಎಲ್ಲ ಕುಸ್ತಿ ಆಡಿ ಲಾಠಿ ಚಾರ್ಜ್ ಎಲ್ಲ ಆಗ್ತಾಯಿದೆ. ಇದು ಆದಷ್ಟು ಅವ್ರಿಗೆ ಕೆಟ್ಟದಾಗ್ತಾ ಇದೆ. ಶಾಂತ ರೀತಿಯಲ್ಲಿ ಒಂದು ಅಕೌಂಟ್ ನಂಬರ್ ಇಸ್ಕೊಂಡು ಎಲ್ಲರೂ 100, 200 ಅವ್ರ ಕೈಲ ಸಹಾಯ ಮಾಡಿ ಅವ್ರಿಗೆ ಆಗುವಂಥದ್ದು ಹೆಲ್ಪ್ ಮಾಡಬೇಕು. ಆಗೋಗಿದೆ ಅಲ್ವಾ? ಈಗ ಅವ್ರಿಗೆ ಒಂದು ಸಮಾಜಕ್ಕೆ ಒಂದು ಹೆಲ್ಪು. ಈಗ ಅವರು ಎಂಥವ್ರು ಫಿಲಮ್ನವರು ಅಕೌಂಟ್ ಓಪನ್ ಮಾಡಿಸಿ ಇದು ಮಾಡ್ತೀನಿ ಅಂತ ಹೇಳಿದ್ರು, ಫಿಲಮ್ ಸಂಬರ್ಗಿಯವರು, ಅವ್ರ ಮುಖಾಂತರ ಎಲ್ಲ ಆದರೂ ಒಳ್ಳೇದು ಸರ್. ಅದಾದ್ರಿಂದ ಒಂದು ಹೆಲ್ಪ್ ಆಗುತ್ತೆ. ಈಗ ಡಿ ಬಾಸ್ ಅಭಿಮಾನಿಗಳ ಕಡೆಯಿಂದ ಒಂದು 100 ರೂಪಾಯಿ ಎಲ್ಲ ಕೊಟ್ಟರೆ ಏನೋ ಅವ್ರ ಬಾಸಿಂದ ಆಗಿರೋ ಅನ್ಯಾಯಕ್ಕೆ ಅದು ನಷ್ಟ ತುಂಬಿಕೊಟ್ಟಂಗೆ ಆಗುತ್ತೆ ಅಂತ. ಅದು ಆಗಬಾರ್ದಾಯ್ತು ಸರ್. ಏನೋ ಅತಿರೇಕದಿಂದ ಆಗಿದೆ ಅನಿಸುತ್ತೆ. ಅದು ಅವ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ವೇನೋ. ಏನೋ ಸಣ್ಣ ಪುಟ್ಟ ಆಗುತ್ತೆ ಅಂದ್ಕೊಂಡವ್ರೆ. ಸಂಗಡಿಗರಿಂದ ಹಿಂಗಾಗೆಲ್ಲ ಆಗಿದೆ. ಅವರು ಏನು ಸಾಯಿಸ್ಬೇಕು ಅಂತ ಮನ್ಸೋರಲ್ಲ, ಬಟ್ ಆಗೋಗಿದೆ. ಈಗೇನೋ ಒಂದು ತುಂಬಿಸ್ಬೇಕು ಅಂದರೆ ಹಿಂಗೆ ಒಂದು ಸಣ್ಣ ಪುಟ್ಟ ಏನಾರು ಮಾಡಿ, ಆ ಅಮ್ಮನೂ ಒಂದು ಸಹೋದರಿ, ಈಗ ಅವರು 4-5 ತಿಂಗಳು ಪ್ರೆಗ್ನೆಂಟು, ಅವ್ರಿಗೂ ಅವ್ರ ಅಪ್ಪ ಅಮ್ಮ ಬಡವರು, ಇವರಿಂದನೇ ಮನೆ ನಡೀತಿದ್ದು. ಅವ್ರಿಗೇನಾರು ಒಂದು ಸಹಾಯ ಮಾಡಬೇಕು. ಆ ಥರ ಮಾಡಬಾರ್ದಾಗಿತ್ತು ಸರ್. ಒಂದು ಹೆಣ್ಮಗು ಆಗಿ ಆ ಥರ ಅವ್ರಿಗೂ ತೊಂದರೆ. ಇವರು ಮಿಸ್ಸಸ್ಸು ದರ್ಶನ್ ಅವ್ರ ಮಿಸ್ಸಸ್ ಬಂದು ಎಣ್ಣೆ ಅಲ್ವಾ, ಇವಾಗ ಇವರಿಗೆ ಅದೇ ಥರ ಆಗಿದ್ರೆ ಏನು ಮಾಡೋರು? ಆ ಥರ ಮಾಡಬಾರ್ದಾಗಿತ್ತು. ದಯವಿಟ್ಟು ಅವರು ಆ ತಪ್ಪನ್ನು ತಿಳ್ಕೊಂಡು ಮುಂದೆ ತಿದ್ದುಕೊಂಡು ಮುಂದೆನೇ, ಯಾಕಂದರೆ ಅವ್ರ ಮೇಲೆ ನಮಗೆ ಎಲ್ಲ ಅಭಿಮಾನ ಇದೆ, ತುಂಬ ಅಭಿಮಾನ ಇದೆ. ಅವ್ರು ಆ ಥರ ಮಾಡಬಾರ್ದು. ನಮಗೆ ಕೆಟ್ಟ ಹೆಸ್ರು ಬಂದಂಗೆ ಅಷ್ಟು ಫೀಲ್ ಆಗ್ತಾ ಇದೆ. ದಯವಿಟ್ಟು ಮಾಡಬೇಡಿ, ಮಾಡೋಕ್ಕೆ ಹೋಗ್ಬೇಡಿ. ಮಾದರಿ ಆಗಬೇಕು. ಅವ್ರನ್ನ ನೋಡಿ ಸುಮಾರು ಜನ ಬುದ್ಧಿ ಕಲಿಬೇಕು. ನಮ್ಮ ಹೀರೋ ಈ ಥರ ಇದ್ದಾರೆ ಅಂತಂದಾಗ ನಾವು ಅವ್ರಿಗೆ ಹಿಮ್ಮಳಿಸಿ ಹೋಗ್ತಾ ಇರ್ತೀವಿ. ಆಗ ಅವರು ಎಡುವುದಾಗ ನಾವು ಎಡುವ ಚಾನ್ಸಸ್ಸು ತುಂಬ ಇರುತ್ತೆ. ಇವರೊಬ್ಬರೇ ಎಡುವುದಲ್ಲ, ಪ್ರಜಾಪ್ರಭುತ್ವದಲ್ಲಿ ಎಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಎಡುವುದು ಸಹಜ. ಅದು ತಪ್ಪು, ಎಡಬಾರ್ದು. ಬಟ್ ಇವರು ಮಾಡಿರೋದು ತುಂಬಾ ಅಕ್ಷಮ್ಯ ತಪ್ಪು. ನಾವೇನು ಹೇಳೋದು, ಇಲ್ಲಿ ಮಾಡಿರೋದು ಗೊತ್ತಿಲ್ಲದೇನೆ ಮಾಡಿದರೆ ತಪ್ಪು ತಿದ್ಕೊಳ್ಳಿ ಸರ್. ಅವ್ರು ಮಾಡಿರೋದು ತಪ್ಪು. ಸೊ ಈ ಥರ ಮಾಡಬಾರ್ದಾಯಿತು. ಅವರು ಏನಂದರೆ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡಬೇಕಾಗಿರೋ ಇವರೇ ಈ ಥರ ಮಾಡಿಬಿಟ್ರೆ ಮಾಮೂಲಿ ಜನಗಳ ಗತಿ ಏನು? ಈ ಥರ ಎಲ್ಲ ಆಗಿಬಿಟ್ರೆ ಅದಕ್ಕೆ ನಾವೇನು ಹೇಳೋದು ಅಂದರೆ ದರ್ಶನ್ ಮಾಡಿರೋದು ತಪ್ಪು ಅಂತ ನಾವು ಹೇಳ್ತಾ ಇದ್ದೀವಿ.
ಒಂದು ಮೆಸೇಜ್ ಮಾಡಿದ್ದಕ್ಕೆ ಸಾಯಿಸೋ ಮಟ್ಟ ಅದು ಸಾಯಿಸೋ ಮಟ್ಟಕ್ಕೆ ಬಂತ ನಮ್ಮ ಇದು ಒಂದು ಮೆಸೇಜ್ಗೋಸ್ಕರ ಈ ಥರ ಎಲ್ಲ ಒಂದು ಜೀವ ತೆಗಿತಾರ ಅಂತ ನಮಗೆ ಗೊತ್ತಿರಲಿಲ್ಲ. ಇನ್ನೂ ಜನತೆ ಎಲ್ಲ ಹುಷಾರಾಗಿರ್ಬೇಕಾಗತ್ತೆ. ಜನ ಕಾಯೋ ಇವರೇನೆ ಈ ಥರ ಎಲ್ಲ ಮಾಡೋದು ತಪ್ಪಂತ ನಾನು ಹೇಳ್ತಾ ಇದ್ದೀನಿ. ಒಂದು ದೊಡ್ಡ ಹೀರೋ ಕರ್ನಾಟಕದಲ್ಲಿ ಸರ್ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ದಾರೆ. ಫ್ಯಾನ್ಸ್ ಇದ್ದಾರೆ, ಅವ್ರಿಗೆಲ್ಲ ಇಷ್ಟು ದೊಡ್ಡ ವ್ಯಕ್ತಿ ಈ ಥರ ಮಾಡ್ತಾರೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಸೊ ಹಿಂಗೆ ಆಗ್ಬಿಟ್ಟಿದೆ, ಈ ಥರ ಆಗಬಾರ್ದು. ನೆಕ್ಸ್ಟು ನೋಡಿ, ಆ ಫ್ಯಾಮಿಲಿನಲ್ಲಿ ಬಂದು ಅವ್ರಿಗೆ 5 ತಿಂಗಳು ಪ್ರೆಗ್ನೆಂಟ್ ಇದ್ದಾರೆ. ಆ ಹುಡುಗಿನ ಈಗ ತಂದೆ ತಾಯಿ ನೋಡೋರು ಯಾರು, ಮಗುನ ನೋಡೋರು ಯಾರು, ಮಗುಗೆ ತಂದೆ ಇಲ್ಲ. ಈ ಥರ ಎಲ್ಲ ಆಗ್ತಾಯಿದೆ. ನಮ್ಮ ದೇಶದಲ್ಲಿ ಈ ಥರ ಆಗಬಾರ್ದು. ಆ ಥರ ಇನ್ನು ಅವ್ರಿಗೆ ಶಿಕ್ಷೆ ಆಗಬೇಕು. ಶಿಕ್ಷೆ ಆದರೆ ಏನಾಗಬೇಕಂತೀರಾ ಸರ್, ಶಿಕ್ಷೆ ಆದರೆ ಕಾನೂನಿದೆ. ಕಾನೂನ ಕಾನೂನು ದೊಡ್ಡವ್ರಿಗೊಂದು ಕಾನೂನು, ಚಿಕ್ಕವ್ರಿಗೊಂದು ಕಾನೂನು ಇಲ್ಲ. ಎಲ್ಲರಿಗೂ ಒಂದೇ ಥರ ಇರಬೇಕು. ಅವ್ರಿಗೆ ಶಿಕ್ಷೆ ಆಗಬೇಕು. ಕಾನೂನು ಪ್ರಕಾರ ಏನು ಶಿಕ್ಷೆ ತಗೋತಾ ಇದ್ದಾರೆ, ಮಾಡಬೇಕು ಅಂತ ಇದ್ದಾರೆ, ಅದಾಗಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಮಾಡಿ ಅಲ್ಲ ಅವ್ರು ಮಾಡಿರೋದು ತಪ್ಪಲ್ಲ, ಅದು ತಪ್ಪು ಅವ್ರಿಗೆ ಶಿಕ್ಷೆ ಸಿಕ್ಕಲೇಬೇಕು, ಆಯಿತಾ? ಯಾಕಂದರೆ ಆ ಥರ ಮಾಡಬಾರ್ದಾಗಿತ್ತು. ಅದು ಅವ್ನ ಫ್ಯಾನ್ಗೆ ಯಾರಾದರೂ ಈ ಥರ ಮಾಡೋದು ತಪ್ಪಲ್ವಾ? ಪಾಪ ಅವ್ರದ್ದೇ ತಪ್ಪು. ಪಾಪ ಹುಡುಗನಿಗೇನೋ ಇದಾಗಿ ಬುದ್ಧಿ ಹೇಳಿದ್ರೆ ಆಗ್ತಿತ್ತು. ಹೌದು, ಅದೇ ಕದ್ಬಿಟ್ಟು ಸಾಯಿಸೋ ಥರ ಇದ್ದಿಲ್ಲ, ಏನೋ ಹೊಡ್ಬಿಟ್ಟು ಬಿಡ್ತಾಯಿದ್ರೆ ಅದೊಂಥರ ಸಾಯಿಸೋದು ತಪ್ಪು. ಇಲ್ಲ ಕಂಪ್ಲೇಂಟ್ ಕೊಡ್ಬೋದಾಗಿತ್ತಲ್ಲ. ಏನೋ ಒಂದು ಡಿಪಾರ್ಟ್ಮೆಂಟ್ ಪೊಲೀಸ್ ಇರೋದು ಎಂತಕ್ಕೆ, ಅವ್ರು ಕಂಪ್ಲೇಂಟ್ ಕೊಡೋ ಏನೋ ಒಂದು ಆಗ್ತಾಯಿತ್ತು. ಅದು ಸಾಯಿಸೋದೆಲ್ಲ ತಪ್ಪು. ಸಮಾಜಕ್ಕೆ ಮಾದರಿ ಆಗಬೇಕಿರೋ ನಟನೇ ಅರೆಸ್ಟ್ ಆಗಿದ್ದಾರೆ. ಸಾಕಷ್ಟು ಅಭಿಮಾನಿಗಳಿದ್ದಾರೆ ರಾಜ್ಯದಲ್ಲಿ. ಇವಾಗಿನ ಮೇಲೆ ಯಾರು ಲೈಕೆ ಮಾಡಲ್ಲ ಬಿಡಿ ಸರ್. ಇವಾಗಂತೂ ಅಷ್ಟೇ ಬಿದ್ದೈತೆ ಅವ್ರ ಮಾರ್ಕೆಟ್ ಅಷ್ಟೇ. ಇವಾಗ ಮುಂದಕ್ಕೆ ಯಾರು ಮುಂಚೆ ಥರ ಇದ್ದಿದ್ದು ಮರ್ಯಾದೆ ಇವಾಗ ಕಲ್ತ್ಕೊಂಡ್ಬಿಟ್ಟವ್ರೆ. ಇವಾಗಂತ ದರ್ಶನ್ ಸರ್ ಅಂದ್ರೆ ಇವಾಗ ಯಾರು ಲೈಕೆ ಮಾಡಲ್ಲ. ಈಗ ಫಿಲಂ ಚೇಂಬರ್ ಇಂದ ಅವ್ರನ್ನ ಬ್ಯಾನ್ ಮಾಡ್ಬೇಕಂತಿದ್ದಾರೆ. ಬ್ಯಾನ್ ಮಾಡಬೇಕು. ಹೌದು, ಮಾಡಬೇಕು, ಮಾಡಲೇಬೇಕು ಸರ್. ಮಾಡ್ಬೇಕು, ಖಂಡಿತ ಅದು ಮಾಡಬೇಕು, ಮಾಡಲಿ. ಆ ಥರ ಮಾಡೋದು ತುಂಬ ತಪ್ಪನ. ಒಂದು ಹೀರೋನವ್ರು ಬಂದು ಒಂದು ಮನಸ್ಸಾಕ್ಷಿ ಇರಬೇಕು. ಯಾಕಂದರೆ ಅವರು ಒಂದು ಅಭಿಮಾನ. ಅಟ್ಲೀಸ್ಟ್ ಅವ್ರು ಕಂಪ್ಲೇಂಟ್ ಮಾಡಿರಬೇಕು, ಇಲ್ಲಾಂದರೆ ಅವ್ರು ರಿಪೋರ್ಟ್ ಕೊಟ್ಟಿರಬೇಕು. ಏನು ಕೊಡದೆ ಕಾನೂನು ಅವ್ರ ಕೈಯಲ್ಲಿ ಐತಿ, ತುಂಬ ತಪ್ಪು. ಅವ್ರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಯಾರಿದ್ರು ನ್ಯಾಯ ಅನ್ನೋದು ಒಂದೇ. ಕಾನೂನಿಗೆ ಯಾರು ತಪ್ಪಿಸ್ಬಾರ್ದು. ಬುದ್ಧಿ ಹೇಳ್ಬೋದಿತ್ತಲ್ವಾ? ಅದು ಅವ್ರು ಫಸ್ಟೇ ಮಾಡಿರ್ಬೋದು. ಅವರು ಇವ್ರು ಇದ್ದಾರಲ್ಲ ಪವಿತ್ರ ಗೌಡ, ಅವ್ರು ಕೂಡ ಮಾಡಿರ್ಬೋದು. ಅವರ ಇದು ತಗೊಂಡಿಲ್ಲ ಅಷ್ಟು. ಇವರು ಅರ್ಜುನ್ ಭಟ್ ಗ್ಯಾಂಗ್ ವಾರ್ ಥರ ಮಾಡಿಬಿಟ್ರಿ. ಈಗ ಸರ್, ಈಗ ಅವ್ರನ್ನ ಫಿಲಂ ಚೇಂಬರ್ ಇಂದ ಬ್ಯಾನ್ ಮಾಡಬೇಕು ಅಂತ ಹೇಳ್ತಾರೆ ದರ್ಶನ್ ಅವ್ರನ್ನ. ಬ್ಯಾನ್ ಮಾಡ್ಬೇಕಂತ ಬೇಡ ಅಂತ ತಪ್ಪೇ ಇಲ್ಲ ಮಾಡೋದು. ಯಾಕೆಂದರೆ ಹೋಗಿರೋದು ಒಂದು ಜೀವ. ಆ ಜೀವಕ್ಕೆ ಬಂದು ಬೆಲೆ ಕೊಡ್ಬೇಕು ನಾವು. ಫಿಲಿಮಲ್ಲಿ ಇದ್ದರೆ ಕನ್ನಡ ಫಿಲಿಮ್ಗೆ ಮರ್ಯಾದೆ ಇರೋದು. ಸಾಕಷ್ಟು ಫ್ಯಾನ್ಸ್ ಇದ್ದಾರೆ. ಈಗ ಅವ್ರಿಗೆ ಫ್ಯಾನ್ಸ್ ಇದ್ರೆ ಕೂಡ ಫ್ಯಾನ್ಸಿಗೆ ಕೂಡ ಮನಸ್ಸಿಲ್ವಾ? ಇವಾಗ ಫ್ಯಾನ್ಸ್ ಅವ್ರ ಮಗು ಸತ್ತೋಗ್ಬಿಟ್ಟಿದ್ರೆ ಏನು ಮಾಡ್ತಾಯಿದ್ರು? ಬಿಟ್ಬಿಟ್ರಿದ್ರ ಅವ್ರ ಮಗು ಮಾತ್ರ ಮಗು, ಇನ್ನೊಬ್ಬರದ್ದು ಮಗು ಇಲ್ವಾ? ಇದು ತುಂಬ ಕೆಟ್ಟದ್ದು ಅಂತ ನಾನು ಹೇಳ್ತೀನಿ. ತುಂಬ ಕೆಟ್ಟದ್ದು ಅಂತ ನಾನು ಹೇಳ್ತೀನಿ. ಈ ಥರ ಯಂಗ್ಸರಿಗೆ ಈ ಥರ ಮಾಡಿದ್ರೆ ಇದು ಒಳ್ಳೆಯದಿಲ್ಲ. ನಾವು ಆಚೆಲ್ಲ ಓಡಾಡ್ತೀವಿ, ಈ ಥರ ಎಲ್ಲ ಗಂಡಸರೆಲ್ಲ ಮಾಡ್ತಾಯಿದ್ರೆ ನಾವು ಏನು ಮಾಡೋಕ್ಕಾಗುತ್ತೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಇದು ತುಂಬ ಭಯ ಆಗ್ತಾ ಇದೆ. ಮೇಡಮ್, ಈಗ 5 ತಿಂಗಳು ಗರ್ಭಿಣಿ ಸತ್ತವ್ರ ಗಂಡ ಸತ್ತೋಗಿದಾರಲ್ಲ ಅವರು ಹೆಂಡತಿ. ಹೌದು, ಮಾಡ್ಬೋದಿತ್ತ? ಇದು ಮಾಡಬಾಗಿಲಿತ್ತು. ಯಾಕಂದರೆ ಅವರು ಹೆಂಡತಿ ಇವಾಗ 3 ತಿಂಗಳು ಪ್ರೆಗ್ನೆಂಟ್ ಆಗಿದ್ದಾರೆ. ಅದಾದರೂ ಅವ್ರು ನೋಡಿರಬೇಕು. ನೋಡಿದರೆ ಹುಡುಗಿಗೆ ಚೆನ್ನಾಗಿ ಒಳ್ಳೆಯದಾಗಿರ್ತಾ ಇರುತ್ತೆ ಅಂತ ನನ್ನದು ಮಾತು. ಸರ್, ಅವರನ್ನು ಅರೆಸ್ಟ್ ಮಾಡಿದ್ದು ಒಳ್ಳೆಯ ಸಂಗತಿ. ಅವರು ಫಿಲ್ಮ್ ಚೇಂಬರಿಂದ ಅವ್ರು ಮಾಡಿರುವಂಥ ಎಲ್ಲ ಚಿತ್ರೀಕರಣವನ್ನು ಬಂದ್ ಮಾಡಬೇಕು. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಆ ಕುಟುಂಬಕ್ಕೆ ಸೂಕ್ತವಾದ ನ್ಯಾಯವನ್ನು ಕೊಡಿಸ್ಬೇಕು. ಮೆಸೇಜ್ ಕರೆದು ಬುದ್ಧಿ ಹೇಳ್ಬೋದಿತ್ತು. ಕಾನೂನು ಕೈಗೆತ್ಕೋಬಾರ್ದು. ಇದು ಕಾನೂನು ಕೈಗೆತ್ತಿಕೊಂಡು ತಪ್ಪು. ಕಾನೂನು ಎಲ್ಲರಿಗೂ ಒಂದೇ. ಅದಕ್ಕೆ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಖಂಡಿತ ಶಿಕ್ಷೆ ಆಗ್ಬೇಕಂತ ಅವ್ರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು. ಕಾನೂನು ರೀತಿಯಲ್ಲಿ ಯಾವ ಕಾನೂನು ಏನು ಕೊಡುತ್ತೋ ಆ ಶಿಕ್ಷೆ ಅದು ಅವ್ರಿಗೆ ಆಗಲೇಬೇಕು. ಆ ಶಿಕ್ಷೆ ಕೊಡುವಂಥ ಕೆಲಸ ಕರ್ನಾಟಕ ಸರ್ಕಾರ ಮಾಡ್ಬೇಕಂತ ಅವರಲ್ಲಿ ವಿನಂತಿ. ಈ ಫಿಲಂ ಚೇಂಬರ್ ಅವ್ರನ್ನ ಬ್ಯಾನ್ ಮಾಡ್ಬೇಕಂತ 100ಕ್ಕೆ 100 ಸತ್ಯ. ಫಿಲ್ಮ್ ಚೇಂಬರಿಂದ ಅವ್ರನ್ನ ಬ್ಯಾನ್ ಮಾಡಬೇಕು. ಅವ್ರು ಮಾಡಿದಂಥ ಚಿತ್ರೀಕರಣಗಳನ್ನು ಕೂಡ ರಾಜ್ಯಾದ್ಯಂತ ಬಂದ್ ಮಾಡಬೇಕು. ಮುಂದೆ ಈ ಥರ ಆಗದಂತೆ ಚಿತ್ರಮಂದಿರ ಕೂಡ ಇದು ಮಾಡಬೇಕು. ಕಾನೂನು ಕೂಡ ಕ್ರಮ ಕೈಗೊಳ್ಳಬೇಕು. ಸರ್, ಇವಾಗ ಸಮಾಜಕ್ಕೆ ಮಾದರಿ ಆಗಬೇಕಿದ್ದವರು ಈ ರೀತಿ ಅರೆಸ್ಟ್ ಆಗ್ತಾರೆ ಅಂದ್ರೆ ಅಭಿಮಾನಿಗಳಿಗೆ ಏನು ಇಷ್ಟಪಡ್ತೀವಿ? ಅಭಿಮಾನಿಗಳು ಏನು ಮಾಡಬೇಕು? ಮುಂದೆ ತಿಳ್ಕೊಂಡು ನಡ್ಕೋಬೇಕು. ಒಂದು ಒಳ್ಳೆ ದಾರಿ ನಡಿಬೇಕು. ಅವ್ರದ್ದು ಸರಿಯೋ ತಪ್ಪಾತ್ ಮೊದಲು ನಾವು ಕಣ್ಣು ಹಿಡಿಬೇಕು. ತನಿಖೆ ಮಾಡಬೇಕು. ತನಿಖೆ ಮಾಡಿದಾಗ ಯಾರು ಸತ್ಯಾಂಶ ಅದೋ, ಆಕಿನ ಕಡೆ ತಪ್ಪೋದು, ಅವನೇ ದರ್ಶನ ಕೊಲೆ ಮಾಡೋನು ಏನಿಲ್ಲೋ ಅಂತ ನಾವು ಕಂಡು ಹಿಡಿದು ಆಮೇಲೆ ದರ್ಶನ ಮ್ಯಾಗ
ಶಿಕ್ಷೆ ಕೊಡಬೇಕು. ಇಲ್ಲಾಂದ್ರೆ ಅವನಿಗೆ ಅರೆಸ್ಟ್ ಆಗಿದ್ದಾರೆ, ಕ್ಷಮಿಸಬೇಕು. ಅರೆಸ್ಟ್ ಆಗಿದ್ದಾರೆ ಅರೆಸ್ಟ್ ಆಗೋದು ಕಾಮನ್. ಈಗ ಯಾರೇ ಒಂದು ಇದು ಮಾಡ್ಯಾರಂದ್ರೂ ಅವರು ಅವನದು ಏನಕ್ಕೆ ಹೌದಲ್ಲ ಅಂತ ನಿಜ ತಿಳ್ಕೊಳಕ್ಕೆ ಅರೆಸ್ಟ್ ಮಾಡ್ರೆ ಈಗ ಒಂದು ಸತ್ಯ ತಿಳ್ಕೊಂಡಿಂದ ಮುಂದೆ ಒಂದು ಕಾನೂನು ಶಿಕ್ಷೆ ಏನೋ ಕೊಡ್ತದೆ. ಸತ್ಯನೇ ಆದ್ರೆ ಯಾವ ರೀತಿ ಶಿಕ್ಷೆ ಕೊಡ್ಬೇಕಂತ ಫಿಲಂ ಆಕ್ಟರ್ ಆಗಿ ಸಮಾಜಕ್ಕೆ ಮಾದರಿ ಆಗ್ಬೇಕು. ಏನು ಮಾಡೋದು ಸಹಜ, ಅವನು ಮಾಡಬಾರ್ದಿತ್ತು, ಹಾಗೆ ಮಾಡಿದ್ದಾನೆ. ಅವ್ನಿಗೆ ಏನದ ತಪ್ಪಿಗಾಗಿ ಸ್ವಲ್ಪ ಶಿಕ್ಷೆ ಕೊಡಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.